ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರ ಸಂಬಂಧ ತಮ್ಮ ವಿರುದ್ಧದ ಪ್ರಕರಣದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮುರುಗೇಶ್ ನಿರಾಣಿ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ತಮ್ಮ ವಿರುದ್ಧದ ಪ್ರಕರಣದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮುರುಗೇಶ್ ನಿರಾಣಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗಿದ್ರು ಮುರುಗೇಶ್ ನಿರಾಣಿ. ತಮ್ಮ ಇಲಾಖೆಯಡಿ ಬರುವಂತಹ ಜಾಹೀರಾತು ಮತ್ತು ಪ್ರಚಾರದ ಸಂಬಂಧ ಅಕ್ರಮ ನಡೆದಿದೆ. 2022 ನವೆಂಬರ್ನಲ್ಲಿ ನಡೆದ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯುತ್ತೆ. ಅಲ್ಲಿ ಕಿರುಚಿತ್ರ ನಿರ್ಮಾಣಕ್ಕೆ 4.5 ಕೋಟಿ ವೆಚ್ಚವಾಗುತ್ತೆ ಅಂತ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುತ್ತೆ. ಕೇವಲ 5 ನಿಮಿಷಗಳ ಕಿರುಚಿತ್ರಕ್ಕೆ 4.5 ಕೋಟಿಯನ್ನ ಆ ಚಿತ್ರಸಂಸ್ಥೆ ಕೇಳಿರುತ್ತೆ. ಈ ಬಗ್ಗೆ ಅಧಿಕಾರಿಗಳನ್ನ ಕರೆಸಿ ಮುರುಗೇಶ್ ನಿರಾಣಿ ಅವರು ಮಾತನಾಡಿರ್ತಾರೆ. ಒಡಂಬಡಿಕೆ ಮಾಡಿಕೊಳ್ಳುವ ಮುನ್ನ ಸಚಿವರ ಗಮನಕ್ಕೆ ತರಬೇಕು ಅಂತ ಸೂಚನೆ ಕೊಟ್ಟಿರ್ತಾರೆ. ಹೀಗಾಗಿ ಇದರಲ್ಲಿ ತಮ್ಮ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡ್ತಾ ಇರೋದು ಸರಿಯಲ್ಲ. 2022ರಲ್ಲಿ ಸರ್ಕಾರಕ್ಕೆ ನಿರಾಣಿ ಅವರು ಬರೆದಿದ್ದಂತಹ ಪತ್ರ ಪವರ್ ಟಿವಿಗೆ ಲಭ್ಯ ಆಗಿದೆ. ಸರ್ಕಾರದ ಅಪರ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದಿದ್ರು ಮುರುಗೇಶ್ ನಿರಾಣಿ. ಆ ಪತ್ರ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ತಮ್ಮ ವಿರುದ್ಧದ ಪ್ರಕರಣದ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಮುರುಗೇಶ್ ನಿರಾಣಿ. ಆ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಕೇವಲ 5 ನಿಮಿಷಗಳ ಕಿರುಚಿತ್ರಕ್ಕೆ 4.5 ಕೋಟಿಯನ್ನ ಚಿತ್ರಸಂಸ್ಥೆ ಕೇಳಿತ್ತು. ನೀವು ಇದ್ರ ಬಗ್ಗೆ ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೂ ಮುನ್ನ ಸಚಿವರ ಗಮನಕ್ಕೆ ತರಬೇಕು ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೆ. ಹೀಗಾಗಿ ಇದರಲ್ಲಿ ನನ್ನದು ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಅಂತ ಮುರುಗೇಶ್ ನಿರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ 2022ರಲ್ಲಿ ಸರ್ಕಾರಕ್ಕೆ ನಿರಾಣಿ ಅವರು ಬರೆದಿದ್ದಂತಹ ಪತ್ರ ಈಗ ಪವರ್ ಟಿವಿಗೆ ಸಿಕ್ಕಿದೆ.